ರಾಜ್ಯ ಬಿಜೆಪಿಯಲ್ಲಿ ಬಣಗಳ ತಿಕ್ಕಾಟ ತೀವ್ರಗೊಳ್ಳುತ್ತಿದೆ. ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತಾ ಹೋಗ್ತಾ ಇದ್ದು ಒಳಬೇಗುದಿ ಇನ್ನೂ ತಣ್ಣಗಾಗಿಲ್ಲ. ಒಳಬೇಗುದಿ ಮುಂದುವರೆದದ್ದು ಅಸಮಾಧಾನ ಶಮನಕ್ಕೆ ಬಿಜೆಪಿ ಹೈಕಮಾಂಡ್ ನಿನ್ನೆ ಕೋರ್ ಕಮಿಟಿ ಸಭೆ ನಡೆಸಿದೆ. ರಾಜ್ಯ ಬಿಜೆಪಿಯಲ್ಲಿನ ಬಣಬಡಿದಾಟ ತೊಡೆದು ಹಾಕುವ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಹೈಕಮಾಂಡ್ ಅಂಗಳದಲ್ಲಿ ಈಗಾಗಲೇ ಒಂದು ಸುತ್ತು ಚರ್ಚೆಯಾಗಿದ್ರೂ ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ಭಿನ್ನಮತ ಸದ್ದು ಮಾಡಿದೆ. ರೆಬಲ್ ನಾಯಕ ಯತ್ನಾಳ್ ವಿರುದ್ಧ ಸಿಡಿದೆದ್ದ ವಿಜಯೇಂದ್ರ ಶಿಸ್ತು ಕ್ರಮಕ್ಕೆ ಪಟ್ಟಣ ಹಿಡಿದಿದ್ದಾರೆ. ಯತ್ನಾಳ್ ಸದ್ಯಕ್ಕೆ ಸುಧಾರಿಸಲ್ಲ, ಶಿಸ್ತು ಕ್ರಮ ಹೊರತು ಪಾಠ ಕಲಿಯಲ್ಲ, ಗಂಭೀರವಾಗಿ ಪರಿಗಣಿಸಿ ಆಕ್ಷನ್ ತಗೊಳ್ಳಿ ಅಂತ ಹಠಕ್ ಬಿದ್ದಿದ್ದಾರೆ. ಕೋರ್ ಕಮಿಟಿಯಲ್ಲಿ ಚರ್ಚೆ ಬಗ್ಗೆ ರಾಧಾಮೋಹನ್ ದಾಸ್ ನಾಳೆ ವರಿಷ್ಠರಿಗೆ ರಿಪೋರ್ಟ್ ಸಲ್ಲಿಕೆ ಮಾಡಲಿದ್ದಾರೆ. ಈ ಮೂಲಕ ಯತ್ನಾಳ್ ಪ್ರಕರಣ ಎರಡನೇ ಬಾರಿಗೆ ಹೈಕಮಾಂಡ್ ಮೆಟ್ಟಿಲಿಗೆ ಹೋಗ್ತಾ ಇದೆ. ಯತ್ನಾಳ್ಗೆ ಕೌಂಟರ್ ಕೊಟ್ಟಿರುವ ವಿಜಯೇಂದ್ರ ಯತ್ನಾಳ್ ಅವರಿಗೆ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇದ್ದಂತೆ ಕಾಣುತ್ತೆ ಅಂತ ಲೇವಡಿ ಆಡಿದ್ದಾರೆ. ಇನ್ನು ನಾಳೆಯಿಂದ ಅಧಿವೇಶನ ಬೇರೆ ಆರಂಭ ಆಗ್ತಾ ಇದ್ದು ಸದನದಲ್ಲಿ ಇಬ್ಬರು ಮುಖಾಮುಖಿ ಆಗ್ತಾರೆ. ಅವ್ರು ಇನ್ನೂ ಎಲ್ಲ ಲಾಂಗ್ ಟರ್ಮ್ ಸ್ಟ್ರಾಟಜಿ ಇದೆ, ಮಾಡ್ಕೊಳ್ಳಿ. ನಮ್ಗೇನು ಅವ್ರು ಯಾವ ಹೋರಾಟ ಯಾವುದು ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ರಾಷ್ಟ್ರೀಯ ನಾಯಕರು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಎಲ್ಲ ಅವರ ಅನುಮಾನಗಳಿಗೆ, ಅವರ ಪ್ರಶ್ನೆಗಳಿಗೆ, ಅವರ ಆಸೆಗಳಿಗೆ ಎಲ್ಲವಕ್ಕೂ ಕೂಡ ಕಾಲವೇ ಉತ್ತರ ಕೊಡ್ತದೆ. ತುಮಕೂರಿನಲ್ಲಿ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆಯ ವಿರೋಧಿಸಿ ಹೋರಾಟ ಏನು ನಡೆಸ್ತಾ ಇದ್ದಾರೆ ಅದು ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ತುಮಕೂರಿನ ಮಲ್ಲಸಂದ್ರದಿಂದ ಆರಂಭವಾದ ಎರಡನೇ ದಿನದ ಪಾದಯಾತ್ರೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ರು. ಇದೇ ವೇಳೆ ಗೃಹ ಸಚಿವ ಪರಮೇಶ್ವರ್ ಮನೆಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಯತ್ನ ಆಯಿತು. ಪಾದಯಾತ್ರೆಯ ದಾರಿ ಮಧ್ಯೆ ಹೆಗ್ಗೆರೆಯ ಗೊಲ್ಲಹಳ್ಳಿಯಲ್ಲಿರುವಂತಹ ಪರಮೇಶ್ವರ್ ಮನೆಗೆ ಮುತ್ತಿಗೆ ವೇಳೆ ಹೈಡ್ರಾಮವೇ ನಡೆದು ಹೋಯಿತು. ಹೇಮಾವತಿ ನೀರನ್ನ ಡಿಕೆ ಶಿವಕುಮಾರ್ ರಾಮನಗರಕ್ಕೆ ಕೊಂಡೊಯ್ತಾ ಇದ್ರು, ಪರಮೇಶ್ವರ್ ಮೌನ ವಹಿಸಿದ್ದಾರೆ ಅಂತ ಆರೋಪಿಸಿ ಧಿಕ್ಕಾರ ಕೂಗಿ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ಕೆಲ ಹೊತ್ತು ತಳ್ಳಾಟ ನೂಕಾಟ ನಡೆಯಿತು. ಶಾಸಕ ಸುರೇಶ್ ಗೌಡ ಹೋರಾಟವನ್ನ ಬ್ಲಾಕ್ ಮೇಲ್ಗೆ ಹೋಲಿಸಿದ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದ್ರು. ಹೋರಾಟ ಮಾಡ್ತಿದ್ರು ರೈತರ ಪರ, ನಮ್ಮಲ್ಲಿ ರೈತರಾಗಿ ರಕ್ತ ಬರ್ಕೊಡ್ತೀವಿ, ನಮ್ಮ ಹೆಣದ ಮೇಲೆ ನೀರು ತೊಗೊಂಡೋಗಿ ಅಂತ ಹೇಳ್ತಾರೆ. ಅದರಿಂದ ನಾವ್ಯಾಕೆ ಬ್ಲಾಕ್ ಮೇಲ್ ಮಾಡೋಣ? ಅವ್ರಿಗೆ ಅದು ಗೊತ್ತಿರ್ಬೋದು ಬ್ಲಾಕ್ ಮೇಲ್ ಮಾಡೋದು. ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಮತ್ತೊಂದು ಮಾಡಿ ಅಂತ ಹೇಳಿ ಬ್ಲಾಕ್ ಮೇಲ್ ಮಾಡೋದನ್ನ. ರಾಜ್ಯದ 3 ಕ್ಷೇತ್ರಗಳ ಉಪಸಮರದಲ್ಲಿ ಗೆದ್ದಂತಹ ಕಾಂಗ್ರೆಸ್ ಇವತ್ತು ಸಂಡೂರಿನಲ್ಲಿ ಸಮಾವೇಶವನ್ನ ಹಮ್ಮಿಕೊಂಡಿತ್ತು. ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಸಚಿವರು, ಶಾಸಕರು ಭಾಗಿಯಾಗಿದ್ದರು. ಬೈ ಎಲೆಕ್ಷನ್ ಗೆದ್ದ ಹುಮ್ಮಸ್ನಲ್ಲಿದ್ದ ಕೈ ನಾಯಕರು ಬಿಜೆಪಿ ವಿರುದ್ಧ ಭರ್ಜರಿ ವಾಕ್ಪ್ರಹಾರವನ್ನು ನಡೆಸಿದ್ರು. ಸಿಎಂ ಸಿದ್ದರಾಮಯ್ಯ ಸಂಡೂರು ಯಾವತ್ತೂ ಕಾಂಗ್ರೆಸ್ನ ಭದ್ರಕೋಟೆಯಾಗಿದೆ ಅಂತ ಸಾಬೀತಾಗಿದೆ ಅಂತ ಹೇಳಿದರು. ಭಾಷಣದುದ್ದಕ್ಕೂ ಪ್ರಧಾನಿ ಮೋದಿ, ಜನಾರ್ದನ ರೆಡ್ಡಿ ವಿರುದ್ಧ ವಾಗ್ದಾಳಿ ನಡೆಯಿತು. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನ ಕೊಡುವ ಅನ್ನಪೂರ್ಣ ಗೆಲ್ಲಿಸಿ ಕಾಂಗ್ರೆಸ್ 200 ಸೀಟ್ಗೆ ಮುನ್ನುಡಿ ಬರೆದಿದ್ದೀರಿ. ಚನ್ನಪಟ್ಟಣದಲ್ಲಿ 25 ವರ್ಷದಿಂದ ಗೆದ್ದಿರಲಿಲ್ಲ. ದೇವೇಗೌಡರು ಬಂದು ಏನ್ ಹೇಳಿದ್ದು ಗ್ಯಾರಂಟಿಗೆ ಜನ ಮತ ಹಾಕಿದ್ದಾರೆ ಅಂತ ಕೌಂಟರ್ ಕೊಟ್ಟರು. ನಾವು 2028ವರೆಗೂ ಅಧಿಕಾರದಲ್ಲಿ ಇರ್ತೀವಿ. ಯಾವುದೇ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಸಲ್ಲ. ಆಮೇಲೆ ಮತ್ತೆ 2028 ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಅಧಿಕಾರಕ್ಕೆ ಬಂದ ಮೇಲೆ ಈ ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸ್ತೀವಿ. ಅವರು ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ ಹೇಳ್ತಕ್ಕಂಥದ್ದು ಸುಳ್ಳು. ಬೊಮ್ಮಾಯಿರವರು ಇದ್ದಂತ ಕ್ಷೇತ್ರ ಇದು. ಕುಮಾರಸ್ವಾಮಿ ಅವ್ರ ಕ್ಷೇತ್ರ 25 ವರ್ಷದಿಂದ ಗೆದ್ದಿರ್ಲಿಲ್ಲ. ನಾವು ದೇವೇಗೌಡರು ಈ ಸರ್ಕಾರನ ಕಿತ್ತಾಕ್ತಿವಿ ಅಂತ ಹೇಳಿದ್ರು. ಜನ ಹೇಳಿದ್ರು ಗ್ಯಾರಂಟಿಗಳಿಗೆ ಮತ ಹಾಕಿದ್ದೇವೆ. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದೆ. ನನಗೆ ಆತ್ಮವಿಶ್ವಾಸ ಇತ್ತು 3 ಸೀಟು ನಾವು ಗೆಲ್ತೀವಿ ಅಂತ. ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಅಧಿಕಾರ ಹಂಚಿಕೆಯ ವಿಚಾರವಾಗಿ ನಡೀತಾ ಇರುವಂತಹ ಒಂದು ಫೈಟ್ ಸಣ್ಣಗೆ ಶುರುವಾದಂಗೆ ಕಾಣಿಸ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಉರುಳಿಸಿದಂತಹ ಒಪ್ಪಂದದ ದಾಳ ಇದೀಗ ಕೈನಲ್ಲಿ ಆಂತರಿಕ ಕೋಲಾಹಲಕ್ಕೆ ಕಾರಣವಾಗಿದೆ. ಆದರೆ ಹಾಸನದ ಜನಕಲ್ಯಾಣ ಸಮಾವೇಶದಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಪರ ಬ್ಯಾಟ್ ಬೀಸಿ ಅಚ್ಚರಿ ಮೂಡಿಸಿದ್ದಾರೆ. ರಾಯಚೂರಿನಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಸಿಎಂ ರೇಸ್ನಲ್ಲಿ ನಮ್ಮವರು ಯಾರೂ ಇಲ್ಲ, ಹೈಕಮಾಂಡ್ ಎಲ್ಲ ತೀರ್ಮಾನ ಮಾಡುತ್ತೆ ಅಂತ ತಿಳಿಸಿದ್ದಾರೆ. ಇತ್ತ ಕೋಲಾರದಲ್ಲಿ ಬಂಗಾರಪೇಟೆ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ. ಸಿದ್ದರಾಮಯ್ಯ ಗಟ್ಟಿಯಾಗಿ ಇರುವವರೆಗೂ ಈ ರಾಜ್ಯಕ್ಕೆ ಬೇಕು, ಸಿದ್ದರಾಮಯ್ಯ ಜೀವನ ಪರ್ಯಂತ ನಿವೃತ್ತಿ ಮಾಡುವಂತಿಲ್ಲ ಅಂತ ಹೇಳಿದ್ದಾರೆ. ಅಥವಾ ಕುಮಾರಸ್ವಾಮಿನೋ ಅದು ಅಶೋಕ ನಮ್ಮ ಸಿಎಂ ತೀರ್ಮಾನ ಮಾಡೋದು. ನಮ್ಮಲ್ಲಿ ಗೊಂದಲ ಇಲ್ಲ. ಎಐಸಿಸಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್ ಇದೆ ಪಾರ್ಟಿನಲ್ಲಿ. ಪಾರ್ಟಿ ಸಿಸ್ಟಮ್ ಏನು ಹೇಳುತ್ತೆ ಹಂಗೆ ನಡ್ಕೊಂಡು ಹೋಗುತ್ತೆ. ಯಾವಲ್ಲೂ ನಮ್ಮಲ್ಲಿ ಮುಖ್ಯಮಂತ್ರಿಗೆ ರೇಸೂ ಇಲ್ಲ, ಗೊಂದಲನೂ ಇಲ್ಲ. ಯಾವಾಗ ಏನು ತೀರ್ಮಾನ ಪಾರ್ಟಿ ಕೊಡುತ್ತೆ ಆ ತೀರ್ಮಾನ.
ಸಿದ್ದರಾಮಯ್ಯನವರು ಗಟ್ಟಿಯಾಗಿರೋ ತನಕ ಈ ರಾಜ್ಯಕ್ಕೆ ಬೇಕೇ ಬೇಕು, ಈ ರಾಜ್ಯಕ್ಕೆ ಅವ್ರ ಸೇವೆ ಬೇಕೇ ಬೇಕು. ಸಿದ್ದರಾಮಯ್ಯನವರು ಜೀವನ ಪರ್ಯಂತ ನಿವೃತ್ತಿ ಮಾತೇ ಇಲ್ಲ, ರಾಜಕೀಯವಾಗಿ ಇದ್ದೇ ಇರ್ತಾರೆ. ನಮ್ಮಲ್ಲಿ ಯಾವತ್ತೂ ಕೂಡ ಆ ವಿಚಾರಗಳನ್ನ ನಮ್ಮಲ್ಲಿ ಚರ್ಚೆ ಮಾಡಿಲ್ಲ. ನಾವು ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ಬದ್ಧರಾಗಿದ್ದೇವೆ. ಸದ್ಯಕ್ಕೆ ಸಿದ್ದರಾಮಯ್ಯನವ್ರ ಕುರ್ಚಿ ಖಾಲಿ ಇಲ್ಲ, ಕುರ್ಚಿ ಬಿಡುತ್ತೆ ಯಾರು ಹೇಳ್ತಾನೂ ಇಲ್ಲ. ವಿರೋಧ ಪಕ್ಷದವ್ರು ಬೊಬ್ಬೆ. ಧಾರವಾಡದ ಚೆನ್ನಮ್ಮ ಪಾರ್ಕ್ ಬಳಿ ಇರೋ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಮಾಪನ ಕಚೇರಿ ಕಗ್ಗತ್ತಲಲ್ಲಿ ಇದೆ. ಕಳೆದ 4 ದಿನಗಳಿಂದ ಮೊಬೈಲ್ ಬೆಳಕಿನಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ತಮ್ಮ ವೈಯಕ್ತಿಕ ಕೆಲಸಕ್ಕೆ ಬರೋ ಸಾವಿರಾರು ಸಾರ್ವಜನಿಕರು ನಿತ್ಯ ದಾಖಲೆ ಸಿಗದೆ ಪರದಾಡ್ತಿದ್ದಾರೆ. ತಾಂತ್ರಿಕ ಸಮಸ್ಯೆಯಿಂದ ಕರೆಂಟ್ ಇಲ್ಲ ಅಂತ ಅಧಿಕಾರಿಗಳು ಸಮಜಾಯಿಷಿ ಕೊಡ್ತಾ ಇದ್ದಾರೆ. ಆದರೆ ಬೆಸ್ಕಾಂ ಅಧಿಕಾರಿಗಳು ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ವಿದ್ಯುತ್ ಇಲ್ಲದಕ್ಕೆ ಸಿಬ್ಬಂದಿ ಜೊತೆ ಸಾರ್ವಜನಿಕರು ವಾಗ್ವಾದಕ್ಕೆ ಇಳಿದಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ಎಚ್ಚರಿಸಿದ್ದಾರೆ. ದೆಹಲಿ ಹರಿಯಾಣದ ಶಂಭುಗಡಿಯಲ್ಲಿ ನಡೀತಾ ಇರುವಂತಹ ರೈತರ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ಮಾನ್ಯತೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಪ್ರತಿಭಟನೆ ನಡೆಸ್ತಾ ಇದ್ದು ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದ್ದಾರೆ. ಆದರೆ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿಲ್ಲ. ಮೊನ್ನೆ ಕೂಡ ಮಾತುಕತೆಗೆ ನಮಗೆ ಇನ್ವೈಟ್ ಮಾಡಿಲ್ಲ ಅಂತ ಇವತ್ತು ಸಿಡಿದೆದ್ದಿದ್ದಾರೆ ರೈತರು. ಉಗ್ರರಿಂದ ಸಾಕಷ್ಟು ನಲಿಗೆ ಹೋಗಿರುವ ಶಾಪಗ್ರಸ್ತ ದೇಶ ಸಿರಿಯಾ ಇದೀಗ ಮತ್ತೆ ಅಗ್ನಿಕುಂಡದಲ್ಲಿದೆ. 50 ವರ್ಷಗಳ ಅಸಾದ್ ಮನೆತನದ ಆಡಳಿತ ಅಂತ್ಯಗೊಂಡದ್ದು. ಅಧ್ಯಕ್ಷ ಬಶರ್ ಅಲ್ ಅಸಾದ್ ದೇಶದಿಂದ ಕಾಲ್ಕಿತ್ತಿದ್ದಾರೆ. ಹಯಾತ್ ತೆಹ್ರಿಕ್ ಅಲ್ ಶಾಮ್ ನೇತೃತ್ವದ ಬಂಡುಕೋರರು ಸಿರಿಯಾ ರಾಜಧಾನಿ ಡಮಾಸ್ಕಸ್ ಪ್ರವೇಶ ಮಾಡಿದ್ದಾರೆ. ಡಮಾಸ್ಕಸ್ ಅನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಿದ್ದಂತೆ ಸಿರಿಯಾ ಅಧ್ಯಕ್ಷ ಕಾಲ್ಕಿತ್ತಿದ್ದಾರೆ. 2ನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟೀಂ ಇಂಡಿಯಾ ಮುಗ್ಗರಿಸಿ ಬಿದ್ದಿದೆ. ಬ್ಯಾಟಿಂಗ್ ವೈಫಲ್ಯಕ್ಕೆ ಒಳಗಾದಂತಹ ರೋಹಿತ್ ಪಡೆ ಆಸೀಸ್ಗೆ ಸುಲಭವಾಗಿ ಶರಣಾಗಿದೆ. ಭಾರತವನ್ನು 180 ರನ್ಗೆ ಕಟ್ಟು ಹಾಕುವಲ್ಲಿ ಕಮಿನ್ಸ್ ಪಡೆ ಯಶಸ್ವಿಯಾಯಿತು. ಟ್ರಾವಿಸ್ ಹೆಡ್ ಶತಕದ ಭರ್ಜರಿ ಬ್ಯಾಟಿಂಗ್ನಿಂದ ಆಸ್ಟ್ರೇಲಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ 337 ರನ್ ಅನ್ನು ಕಲೆ ಹಾಕಿ 147 ರನ್ಗಳ ಮುನ್ನಡೆಯನ್ನು ಕಳೆದುಕೊಳ್ತು. ಇನ್ನು 2ನೇ ಇನ್ನಿಂಗ್ಸ್ನಲ್ಲೂ ಬ್ಯಾಟಿಂಗ್ ವೈಫಲ್ಯ ಕಂಡ ಭಾರತ 175 ರನ್ಗೆ ಆಲ್ಔಟ್ ಆಗಿ 19 ರನ್ ಗೆಲುವಿನ ಗುರಿಯನ್ನು ಮುಟ್ಟಿತು. ಸೂಪರ್ ಸಂಡೆಯ ನಿರೀಕ್ಷೆಯಲ್ಲಿದ್ದ ಭಾರತ ಕ್ರಿಕೆಟ್ ಅಭಿಮಾನಿಗಳಿಗೆ ಇವತ್ತು ಫುಲ್ ನಿರಾಸೆ. ಅಂಡರ್ 19 ಏಷ್ಯಾ ಕಪ್ ಫೈನಲ್ ಹಣಾಹಣಿಯಲ್ಲಿ ಟೀಂ ಇಂಡಿಯಾ ಬಾಂಗ್ಲಾ ವಿರುದ್ಧ ಸೋಲುಂಡಿದೆ. ಮೊದಲು ಬ್ಯಾಟ್ ಮಾಡಿದ ಬಾಂಗ್ಲಾ 198 ರನ್ ಗಳಿಸಿ ಆಲ್ಔಟ್ ಆಯಿತು. 139 ರನ್ಗೆ ಭಾರತ ಸರ್ವಪತನವಾಯಿತು. ಮತ್ತೊಂದು ಕಡೆ ಐಸಿಸಿ ಚಾಂಪಿಯನ್ಶಿಪ್ ಟೂರ್ನಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಭಾರತದ ವನಿತೆಯರಿಗೆ ಮತ್ತೆ ಸೋಲಿನ ಶಾಕ್ ಆಗಿದೆ. 3 ಪಂದ್ಯಗಳ ಸರಣಿಯಲ್ಲಿ ಭಾರತ ಸತತ 2 ಪಂದ್ಯಗಳಲ್ಲಿ ಸೋತು ಸರಣಿಯನ್ನು ಕೈಚೆಲ್ಲಿತು. ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿಯಾಗಿ ಕಲೆಕ್ಷನ್ ಮಾಡ್ತಾ ಇದೆ. 3 ದಿನದಲ್ಲಿ 500 ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಅಂತ ಪುಷ್ಪ 2 ಮೊದಲ ವಾರಾಂತ್ಯಕ್ಕೆ 780 ಕೋಟಿ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡುವ ನಿರೀಕ್ಷೆ ಹುಟ್ಟುಹಾಕಿದೆ. ಶನಿವಾರ ಹೈದರಾಬಾದ್ನಲ್ಲಿ ಸಕ್ಸಸ್ ಮೀಟ್ ಅನ್ನ ಮಾಡಿದಂತಹ ಚಿತ್ರತಂಡ ಈ ಖುಷಿಯನ್ನು ಹಂಚಿಕೊಂಡಿದೆ.